ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಸೋಲಾರ್ ಕಂಪ್ನಿ ಎಂಬ ಒಂದು ಕಂಪ್ನಿ ಇದೆ. ಅಲ್ಲಿ ಏನು ನಡೀತಾ ಇದೆ ಅಂದರೆ ದಲ್ಲಾಳಿಗಳು ಇಟ್ಕೊಂಡು ಅವರು ಕಂಪ್ನಿಯವರು ವ್ಯವಹಾರ ಮಾಡ್ತಾಯಿದ್ದಾರೆ. ನಮಗೆ ಏನು ನಡೀತಾ ಇದೆ ಅಂದರೆ ರೈತರ ಹತ್ರ ಹೋಗಿ ಜಮೀನು ತೊಗೊತಾರೆ. ಅವರು ಜಮೀನು ತೊಗೊಳ್ಳೋವಾಗ ಏನು ಹೇಳ್ತಾರೆ, ನಿಮಗೆ 1 ಎಕರೆಗೆ ಇಷ್ಟು ಕೊಡ್ತೀವಿ, ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ 15 ಲಕ್ಷ ಅನ್ಕೊತಾರೆ. ತದನಂತರ ಏನು ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೊತಾರೆ. ಅಗ್ರಿಮೆಂಟ್ ಮಾಡುವಾಗ 15 ಲಕ್ಷ ಅನ್ಕೊತಾರೆ. ಅದಾದಮೇಲೆ 15 ಲಕ್ಷಕ್ಕೆ 1 ಎಕರೆ ಅಂದ್ಕೊಂಡು ತೊಗೊಂಡಿರ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅವರು 2 ಎಕರೆ ಜಮೀನು ಯೂಸ್ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಆಳಂದ ತಾಲೂಕಿನಲ್ಲಿ ಟೋಟಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ರೈತರ ಹತ್ರ ಒಂದು ಮಾತಾಡ್ತಾ ಇದ್ದಾರೆ. ಅದಾದಮೇಲೆ ಜಮೀನಲ್ಲಿ ಹೋದಾಗ ಜಮೀನು ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ. ಇವಾಗ ರೈತರಿಗೆ ಸಮಸ್ಯೆ ಅದೇ ಆಗ್ತಿರೋದು. ನಾವು ಎಷ್ಟು ಜಮೀನು ಕೊಟ್ಟಿದ್ದೀವೋ ಅಷ್ಟು ಮಾತ್ರ ಯೂಸ್ ಮಾಡಬೇಕು. ರೈತರ ಕನ್ಸರ್ನ್ ಇಲ್ಲಿರೋದು ಅದೇ ಇದೆ. ಸೊ ಅದಕ್ಕೋಸ್ಕರ ನಿನ್ನೆ ಏನಾಗಿದೆ ಅಂದರೆ ನಮ್ಮ ರೈತ ಒಬ್ಬರು 1 ಗಂಟೆಗೆ 5 ಜನ ಹೆಣ್ಮಕ್ಳು, ಅದು ಫುಲ್ಲು ಕಾಡಿದೆ, ಒಂದು ಬೆಟ್ಟದ ಹತ್ರ ಇದೆ, ಕಾಮನಹಳ್ಳಿ ಅಂತ ಒಂದು ಊರಲ್ಲಿ, ಅಂಬೇವಾಡ ಸರ್ವೆ ನಂಬರ್ 114 ಬರ್ತಾಯಿದೆ. 5 ಜನ ಹೆಣ್ಮಕ್ಳನ್ನು ಅವರು ತಮ್ಮ ಜಮೀನಿನಲ್ಲಿ ನೈಟು ಮಲ್ಕೊಂಡಿರ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಈ ಫ್ಯಾನಿನವರು ಸ್ವಲ್ಪ ಜನನವರು ದಲ್ಲಾಳಿಗಳು ಇಟ್ಕೊಂಡಿದ್ದಾರೆ, ದುಡ್ಡು ಕೊಟ್ಟು ಆ ನಾಯಿಗಳು ಸಾಕಿದ್ದಾರೆ ಅವರನ್ನು. ಅಂಥ ನಾಯಿಗಳನ್ನು ಬಿಟ್ಬಿಟ್ಟು ನಮ್ಮ ರೈತರನ್ನು ಮೇಲೆ ಹಲ್ಲೆ ಮಾಡ್ತಾಯಿದ್ದಾರೆ. ಅವಾಗ ಏನಾಗಿದೆ ಅಂದರೆ ನಮ್ಮ ರೈತ ಇವಾಗ ಅವನಿಗೆ ಹೊಡೆದಿದ್ದಾರೆ, JCB ತೊಗೊಂಬಂದಿದ್ದಾರೆ, ನುಗ್ಸಿದ್ದಾರೆ JCBಯಿಂದ. ಹೆಣ್ಮಕ್ಳಿಗೆ ಆಗಿದೆ. ಮತ್ತು ಅವ್ರ ಹೆಣ್ಮಕ್ಳು ಏನು ಕೇಳ್ತಾರೆ, ಖಾಲಿ ಬೀಳ್ತಾಯಿದ್ದಾರೆ. ಅಯ್ಯೋ ನನ್ನ ಮಗನ ಬಿಡಪ್ಪ, ನನ್ನ ಮಗನ ಬಿಡ ಅಂದ್ರೆ ಅವ್ನು ಬಿಡ್ತಾಯಿಲ್ಲ ಅವ್ರ ಮಗನನ್ನು. ಸೊ ಅದಕ್ಕೋಸ್ಕರ ನಮ್ದು ಏನು ಆಗ್ರಹ ಇದೆ ಅಂದರೆ ಆ ಕಂಪ್ನಿಯವರು ಕೂಡಲೇ ಆ ಕಂಪ್ನಿ ಶಿವು ಮತ್ತು ಯಾರು ಶರಣ್ ಅಂತೇಳಿ ಈ ಟೋಟಲಿ ನಮ್ಮ ಆಳಂದ ತಾಲೂಕಿನಲ್ಲಿ ಮೇಂಟೈನ್ ಮಾಡ್ತಾ ಇರೋದು ಅವರಿಬ್ಬರೇ ಜನ. ರಾತ್ರಿ ಒಂದು ಯಾವುದೇ ವ್ಯಕ್ತಿ ಅಂದ್ಕೊಳ್ರಿ, ಇಲ್ಲಿ ತಮ್ಮ ಹೆಸರು ಮಾತಾಡಿ, ಚಾಮಣ್ಣ ಅಂತ, ಇವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇವ್ರದ್ದು ಆಲ್ರೆಡಿ ಏನು ಹೇಳ್ತಾ ಇದ್ದಾರೆ, ಇವ್ರ ಸ್ವಂತ ಕಾರು KA 32 AB 4747 ಗಾಡಿನಲ್ಲಿ ಇವರನ್ನೇ ಎತ್ಕೊಂಡು ಹೋಗಿರ್ತಾರೆ. ಏನಂತ ಹೇಳಿರ್ತಾರೆ, ನಾವು ನಿಮಗೆ ಚೆಕ್ ಕೊಡ್ತೀವಿ ಅಂತ. ಚೆಕ್ ಕೊಡೋ ಸಮಯ ಯಾವುದು, ಆಫೀಸ್ ಓಪನ್ ಆಗೋದು ಯಾವುದು, ಯೂಸಲಿ ಆಫೀಸಿಯಲ್ಲು 10 ರಿಂದ 6 ಗಂಟೆ. ರಾತ್ರಿ 1 ಗಂಟೆಗೆ ಬಂದು ಇವ್ರಿಗೆ ಚೆಕ್ ಕೊಡ್ತೀನಿ ಅಂತೇಳಿ ಕಾರಿನಲ್ಲಿ ಎತ್ಕೊಂಡು ಹೋಗಿರ್ತಾರೆ. ಕಿಡ್ನ್ಯಾಪ್ ಲೆವೆಲಲ್ಲಿ ಮಾಡಿರ್ತಾರೆ. ತದನಂತರ ಈ ವಿಷಯ ತಿಳಿದಾಗ ನಮ್ಮ ರೈತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ತಾನೆ. ಆವಾಗ ನಾವು ಇಮಿಡಿಯೇಟ್ಲಿ ಹೋಗಿ ನಾವು ಕೇಳ್ತೀವಿ ಎಲ್ಲಿ ನಮ್ಮ ರೈತ ಅಂದಾಗ ಅವರಿಗೆ ವಿಷಯ ಮುಟ್ಟಿರ್ತದೆ. ಆ ವಿಷಯ ಮುಟ್ಟಿದ ಕೂಡಲೇ ಅವ್ರಿಗೆ ಗೊತ್ತಾದ ತಕ್ಷಣ ಇಲ್ಲಿಂದ ಎಲ್ಲಿ ಜಮೀನಲ್ಲಿ ನಾವು ಹೋಗಿರ್ತೀವಿ ಒಂದು ಸ್ವಲ್ಪ ದೂರದಲ್ಲೇ ಇವರನ್ನು ಕಾರಲ್ಲಿ ತಂದು ಬಿಡ್ತಾರೆ. ಇದು ಹೇಗೆ, ರಾತ್ರಿ ಯಾರಾದರೂ ಚೆಕ್ ಕೊಡ್ತಾರಾ? ಇವರು ಡೇನಲ್ಲೇ ಕೊಡ್ತಾಯಿಲ್ಲ ಚೆಕ್ಕು. 1 ವಾರ ಈಗ ಅಗ್ರಿಮೆಂಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ, 2 ವಾರ ಚೆಕ್ ಕೊಡೋಲ್ಲ ನಮ್ಮ ರೈತರಿಗೆ. ಇವ್ರು ರಾತ್ರಿ ಹೆಂಗೆ ಚೆಕ್ ಕೊಡ್ತಾ ಇದ್ದಾರೆ? ಇದಕ್ಕೆ ಈ ಕೂಡಲೇ ನಮ್ಮ ಆಗ್ರಹ ಏನಿದೆ ಅಂದರೆ ಶಿವ್ ಅನ್ನೋರು ಮತ್ತು ಶರಣ್ ಅನ್ನೋರು ಕೂಡಲೇ ಅವರ ಮೇಲೆ FIR ಹಾಕಿ ಅವರ ಕೆಲಸದಿಂದ ಕಿತ್ತು ಬಿಸಾಕಬೇಕು. ಅವರಿಗೆ FIR ಈಗಾಗಲೇ ನಾವು SP ಸರ್ ಹತ್ರ ಮನವಿ ಮಾಡಿದ್ವಿ, ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿದ್ವಿ, ತಹಸೀಲ್ದಾರ್ಗೆ ಹೋದ ಒಂದು 15 ಡೇಸಲ್ಲಿ ಕೂಡ ನಾವು ತಹಸೀಲ್ದಾರ್ ಹತ್ರ ಮನವಿ ಮಾಡ್ಕೊಂಡಿದ್ವಿ. ತಹಸೀಲ್ದಾರ್ ಕೂಡ ಇದ್ದಾರೆ, ಇನ್ವಾಲ್ವ್ ಇದ್ದಾರೆ. ಹೆಂಗೆ ಇನ್ವಾಲ್ವ್ ಇದ್ದಾರೆ ಅಂದರೆ ಹೇಳ್ತೇನೆ ನಾನು. ಯಾಕೆ ಅಂದರೆ ತಹಸೀಲ್ದಾರ್ ಹತ್ರ ನಾವು ಓದಿವಿ, ಅಗ್ರಿಮೆಂಟ್ ಮಾಡುವಾಗ ಏನು ಹೇಳ್ತಾರೆ ಅವರು, ಇಲ್ಲಪ್ಪ ನಿಮ್ಮದು 1 ಎಕರೆ ಆಗಿದೆ ಕೇಳ್ತಾರೆ. ಆವಾಗ ಸರ್ವೇರವ್ರು ಹೋಗ್ತಾರೆ. ಸರ್ವೇಯವ್ರು ಯಾರು ಮಾಡಬೇಕು, ತಹಸೀಲ್ದಾರ್ ಕಡೆಯಿಂದ ಸರ್ವೆ ಮಾಡಬೇಕು. ಇಲ್ಲಿ ಏನಾಗ್ತಾಯಿದೆ ಹೇಳಿ, ಫ್ಯಾನಿನವರು ಅವ್ರ ಸ್ವಂತ ಸರ್ವೇರವ್ರು ಇಟ್ಕೊಂಡಿದ್ದಾರೆ. ಅವರು ಎಷ್ಟು ಚೌಕಟ್ಟಿನಲ್ಲಿ ಬರ್ತದೋ ಅದನ್ನು ಮಾತ್ರ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ನಮ್ಮದು ರೈತರದ್ದು ಏನಾಗ್ರಹ ಅಂದರೆ ನಮಗೆ ಗೋರ್ಮೆಂಟ್ ಕಡೆಯಿಂದ ಸರ್ವೇರ್ ಹೋಗಬೇಕು. ಆ ಸರ್ವೇರ್ ಹೋಗಿ ಚೆಕ್ ಮಾಡಬೇಕು, ಎಷ್ಟು ಸ್ಪೆಸಿಫಿಕ್ಕಾಗಿ ಫ್ಯಾನಿಗೆ ಲೀಸ್ ತೊಗೋತೀರಾ, ಎಷ್ಟು ಕೊಡ್ತೀರಾ, ಅದನ್ನೆಲ್ಲ ಫಸ್ಟು ನಮ್ಮ ರೈತರ ಹತ್ರ ಚರ್ಚೆ ಮಾಡಬೇಕು. ಅದಾದಮೇಲೆ ಅವ್ರು ಅಗ್ರಿಮೆಂಟ್ ಮಾಡಬೇಕು. ಅವರಿಗೆ ಒಪ್ಪರೆ ಅದೇ ತೊಗೋಬೋದು. ಆಗಿಲ್ಲ ಅಂದರೆ ಈ ರೀತಿಯಲ್ಲಿ ಏನು ಮಾಡ್ತಾರೆ? ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ 1 ವಾರ ಗಡುವು ಕೊಟ್ಟಿದ್ರಿ, ಅದರಲ್ಲಿ ನಮ್ಮ ರೈತರಿಗೆ ಏನಾದರೂ ಪರಿಹಾರ ಸಿಕ್ಕಿಲ್ಲ ಅಂದರೆ, ಗೌರವ ಧನವ ಸಿಕ್ಕಿಲ್ಲ ಅಂದರೆ ಗುರುವಾರ ಉಗ್ರವಾದ ಹೋರಾಟ ಮಾಡಿ ಅವರ ಆಫೀಸಿಗೆ ಬೀಗ ಜಡಿಯೋ ಕೆಲಸ ನಾವು ಮಾಡ್ತೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ರವಿಕಾಂತ್ ಸಕ್ಕರ್ಗಿ, ಆಳಂದ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ. ಏನು ವಿಂಡ್ ಫ್ಯಾನು ಬ್ಲೂಪಿನ್ ಎನರ್ಜಿ ಅಂತೇಳಿ ವಿಂಡ್ ಫ್ಯಾನ್ ಕುಂದಿರಿಸ್ತಾ ಇದ್ದಾರೆ ಆಳಂದ ತಾಲೂಕಿನಲ್ಲಿ. ನಿನ್ನೆ 12/7/2026 ರಾತ್ರಿ 12 ಗಂಟೆಗೆ ಆಳಂದ ತಾಲೂಕಿನ ಅಂಬೇವಾಡ ಗ್ರಾಮದ ರೈತರ ಮೇಲೆ ಹಲ್ಲೆ ಮಾಡಿರುವಂಥ ಬ್ಲೂಪಿನ್ ಎನರ್ಜಿ ಕಂಪನಿಯ ಮ್ಯಾನೇಜರ್ಗಳು ಮತ್ತು ಸ್ಥಳೀಯರು ಕೆಲವು ಗುಂಡಗಳನ್ನು ತೆಗೆದುಕೊಂಡು ಹೋಗಿ ರೈತರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ಬಹಳ ದೊಡ್ಡ
ನೋವು ಉಂಟು ಆಗಿದೆ. ಯಾಕಪ್ಪ ಅಂದರೆ ರೈತರು ನನ್ನ ಜಮೀನು 3 ಎಕರೆ 15 ಗುಂಟೆ ಇದೆ ಅಂಥೇಳಿ ನಮ್ಮ ರೈತ 3 ಎಕರೆ 15 ಗುಂಟೆದಲ್ಲಿ 1 ಎಕರೆ ನಾನು ಲೀಸ್ ಕೊಟ್ಟಿದ್ದೀನಿ. ಉಳಿದ 2 ಎಕರೆ 15 ಗುಂಟೆ ನಾನು ಸಾಗುವಳಿ ಮಾಡಬೇಕಾಗಿದೆ. ನನ್ನ ಜಮೀನಲ್ಲಿ ನೀವು ಏನೋ ವಾಹನ ಚಲಾಯಿಸಬೇಡ್ರಿ ಅಂತೇಳಿ ವಿಂಡ್ ಫ್ಯಾನ್ ಕಂಪ್ನಿಯವ್ರಿಗೆ ಹೇಳಿದ್ರೆ ಅವರು ಯಾವುದೇ ರೈತರ ಮಾತಿಗೆ ಒಪ್ಪದೆ ಎಲ್ಲ ಜಮೀನು 2 ಎಕರೆ 15 ಗುಂಟೆ ಕೂಡ ಒತ್ತುವರಿಯಾಗಿ ವಾಹನಗಳನ್ನು ಚಲಾಯಿಸಿ ಮತ್ತು ವಿಂಡ್ ಫ್ಯಾನಿನ ಲೈಟಿನ ಕಂಬಗಳು ಕೂಡ ಅಳವಡಿಸಿ ರೈತರಿಗೆ ಪರವಾನಗಿ ಇಲ್ಲದೆ ಲೈಟಿನ ಕಂಬಗಳು ಅಳವಡಿಸಿ ಅವರು ಇವತ್ತು ರೈತರಿಗೆ ಪರಿಹಾರ ಕೊಳ್ಳೋ ಸಲುವಾಗಿ ರೈತರು ಆ ವಿಂಡ್ ಫ್ಯಾನಿನ ವಾಹನಗಳನ್ನು ತಡೆಗಟ್ಟಿದ್ದರಿಂದ ಅವರು ನಮ್ಮ ವಾಹನ ಯಾಕೆ ತಡೆಗಟ್ಟರೆ ಅಂತೇಳಿ ರೈತರ ಮೇಲೆ ನಿನ್ನೆ ರಾತ್ರಿ 12:25ಕ್ಕೆ ರೈತರ ಮೇಲೆ ಏಕಾಏಕಿ ಹೋಗಿ ಸ್ಥಳೀಯರು ಕೆಲವು ಗುಂಡಗಳನ್ನು ತೆಗೆದುಕೊಂಡು ಹೋಗಿ ವಿಂಡ್ ಫ್ಯಾನಿನ ಮ್ಯಾನೇಜರ್ಗಳು ಹಲ್ಲೆ ಮಾಡಿರ್ತಾರೆ. ಹಾಗಾಗಿ ನಾವು ಕೂಡಲೇ ನಮ್ಮ ರೈತ ಸಂಘಟನೆಗೆ ರೈತರು ಕರೆ ಮಾಡಿ ಹೇಳಿದಾಗ ನಾವು ಕೂಡಲೇ ರಾತ್ರಿ 1 ಗಂಟೆಗೆ ಆ ಸ್ಥಳಕ್ಕೆ ಹೋಗಿ ನಾವು 112 ಮತ್ತು PSI ಮಾದನಿಪುರ್ಗ PSI ಮಾಂದೇಶ್ ಪಾಟೀಲ್ ಅವರಿಗೆ ಕರೆ ಮಾಡಿ ನಮ್ಮ ರೈತರ ಮೇಲೆ ಹಲ್ಲೆಯಾಗಿದೆ ಕೂಡಲೇ ಬರ್ರಿ ಅಂತೇಳಿ ನಾವು PSI ಕರೆಸಿದ್ರೆ PSI ಅವರು ರೈತರಿಗೆ ಎಲ್ಲಿ ಹಲ್ಲೆಯಾಗಿದೆ ಏನಾಗಿದೆ ಅಂತ ಕೇಳದೆ ವಿಂಡ್ ಫ್ಯಾನಿನ ಮ್ಯಾನೇಜರ್ಗಳನ್ನು ಸೇಫಾಗಿ ಅವರು ಕಾರ್ನಲ್ಲಿ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ರೈತರಿಗೆ ಹಲ್ಲೆಯಾಗಿದ್ದು ಮತ್ತು ಅಲ್ಲಿ ಮಹಿಳೆಯರು ಕೂಡ ಇದ್ದರು, ಮಹಿಳೆಯರಿಗೂ ಕೂಡ ಹಲ್ಲೆಯಾಗಿದೆ. ಇವತ್ತು ರೈತರಿಗೆ ನ್ಯಾಯ ಕೊಡಿಸುವಂತೆ ಕೆಲಸ ಮಾಡಬೇಕಾಗಿತ್ತು. ಆದರೆ ಅವರು ವಿಂಡ್ ಫ್ಯಾನಿನ ಪರವಾಗಿ ನಿಂತು ರೈತರಿಗೆ ಇವತ್ತು ಅನ್ಯಾಯ ಆಗಿದೆ. ರೈತರ ಜಮೀನೇನು ಈಗಾಗಲೇ ಇವರು ಏನು ವಿಂಡ್ ಫ್ಯಾನನ್ನು ಬಳಸಿದ್ದಾರೆ ಆ ರೈತರಿಗೆ 35 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ರೈತರಿಗೆ ಮತ್ತೆ ಅದು 2 ಎಕರೆ 15 ಗುಂಟೆ ಅವರಿಗೆ ಸಾಗುವಳಿ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಕೂಡಲೇ ಇವು ಎರಡೂ ಕೆಲಸ ಮಾಡಲಿಲ್ಲ ಅಂದರೆ 16/7/2026 ನಾವು ಆಳಂದ ತಾಲೂಕಿನಲ್ಲಿರುವಂಥ ವಿಂಡ್ ಫ್ಯಾನ್ ಕಚೇರಿಗೆ ಮುತ್ತಿಗೆ ಹಾಕಿ ದೊಡ್ಡ ಪ್ರಮಾಣದ ಬೀಗ ಹಾಕಿ ನಾವು ದೊಡ್ಡ ಪ್ರಮಾಣ ಹೋರಾಟ ಮಾಡಲಿಕ್ಕೆ ಈಗಾಗಲೇ ನಮ್ಮ ರೈತ ಸಂಘಟನೆಯಿಂದ ರೈತರಿಗೆ ನ್ಯಾಯ ಸಿಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನನ್ನ ಹೆಸರು ಮಾಂತೇಶ್ ಜಮಾದಾರ, ಜಿಲ್ಲಾಧ್ಯಕ್ಷರು, ಕಲಬುರಗಿ. ಸರ್, ನಾನು ಅನಿಲ್ ಬ್ರಾಣ್ಪುರೆ. ನಮ್ಮ ಹೊಲದಲ್ಲಿ ನಾವು ಒಂದು ಫ್ಯಾನ್ ಕಂಪ್ನಿ ಬ್ಲೂಪಿನ್ ಅನ್ನೋ ಕಂಪ್ನಿಯಲ್ಲಿ ಲೀಸಲ್ಲಿ ನಾವು 1 ಎಕರೆ ಕೊಟ್ಟಿದ್ವಿ. ಬಟ್ ಅದರಲ್ಲಿ ಅವ್ರು 1 ಎಕರೆ ಯೂಸ್ ಮಾಡುವ ಅದ್ರ ಜಾಗದಲ್ಲಿ ಅವರು 2 ಎಕರೆ ಮೇಲೆ ಯೂಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ ಕೇಳಿದೆ, ಬಟ್ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ನಾನು ತುಂಬ ದಿವಸ ಆಫೀಸ್ನೂ ಹೋಗಿ ಬಂದೆ. ನಾನು ಅವ್ರನ್ನ ಕಾಲ್ನೂ ಕೂಡ ಅವ್ರನ್ನ ಮಾಡೋದು ಟ್ರೈ ಮಾಡಿದ್ದೆ ತುಂಬ ಸಲ. ಅವರು ಪರಿಹಾರ ಹರಿಸಿಲ್ಲ. ಆಮೇಲೆ ನಾನು ಫ್ಯಾನ್ ಕಂಪ್ನಿಯವರು ವೆಹಿಕಲ್ಸ್ ನಿನ್ಸ್ಕೊಳ್ಳೋ ಸಲುವಾಗಿ ನಾನು ಗಾಡಿ ಆಡಿಬಿಟ್ಟೆ. ಆಮೇಲೆ ಅವರು ವೆಹಿಕಲ್ಸಾಗಿ ಎಲ್ಲ ಸರಿಯಾಗಿ ನಿಂತ್ಕೊಂಡ್ಬಿಟ್ರು ಲೈನಲ್ಲಿ. ಅವರು ಕೆಲಸ ನಿಂತ್ಕೊಂಡ್ಮೇಲೆ ಅವರಿಗೆ ತೊಂದರೆ ಆಗ್ತಾಯಿದ್ದ ಮೇಲೆ ಅವರು ನನ್ನ ಹತ್ರ ಬಂದರು. ಸರಿಯಾಗಿ ಪರಿಹಾರ ಮಾಡಲಾರ್ಗೋಸ್ಕರ ನಾನು ಅವ್ರನ್ನ ದಾರಿ ಬಿಡಲಿಲ್ಲ. ನಿನ್ನೆ ರಾತ್ರಿ 1 ಗಂಟೆ 12 ಗಂಟೆವರೆಗೂ ಹಿಡ್ದು 1:30 ಗಂಟೆವರೆಗೂ ನನ್ನ ಜೊತೆಯಲ್ಲಿ ಜಗಳ ಆಡಿದರು. ಸ್ಥಾನೀಯ ಲೋಕಲ್ ಹುಡುಗರು, ಕಂಪ್ನಿದವ್ರು ಎಂಪ್ಲಾಯ್ ಅಲ್ಲ, ಬಟ್ ಅವ್ರನ್ನ ತೊಗೊಂಡು ಬಂದು ನನಗೆ ಹೊಡೆಸಿದ್ರು. ನನಗೆ, ನಮ್ಮ ಕಾಕರಿಗೆ, ನಮ್ಮ ಅಣ್ಣನಿಗೆ. ಅವರು ನಮ್ಮ ಜೊತೆಯಲ್ಲಿ ವ್ಯವಹಾರ ಸರಿಯಾಗಿ ಮಾಡಲಿಲ್ಲ. ನಮ್ಮ ಆಗ್ರಹ ಇದೆ ಅದ ಸರಿಯಾಗಿ ವ್ಯವಹಾರ, ಸರಿಯಾಗಿ ಪರಿಹಾರ ನಮಗೆ ಬೇಕು. ಅವರು ಆ ಥರ ಪರಿಹಾರ ಕೊಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅವ್ರನ್ನ ನಿನ್ಸ್ಕೊಳ್ಳೋಕೆ ಟ್ರೈ ಮಾಡಿದೆ. ಅದು ಅವ್ರನ್ನ ಸರಿ ಅನಿಸ್ಲಿಲ್ಲ. ಅದಕ್ಕೋಸ್ಕರ ಅವರು ನನ್ನ ಮೇಲೆ ಹಲ್ಲೆ ಮಾಡಿದ್ರು. ನಮ್ಮ ಫ್ಯಾಮಿಲಿ ಮೇಲೇನೂ ಹಲ್ಲೆ ಮಾಡಿದ್ರು. ನಮ್ಮ ಅಮ್ಮವರು ಅದರಲ್ಲಿ ಸ್ವಲ್ಪ ಉಳ್ಸಕ್ಕೆ ಬಂದರು, ಅವ್ರನ್ನ ನುಗ್ಗಿಸ್ಕೊಟ್ಟಿದ್ರು. ಇದರಲ್ಲಿ ಮುಖ್ಯ ಕಾರಣ ಶರಣ ಮತ್ತು ಫ್ಯಾನ್ ಎಂಪ್ಲಾಯ್ ಶಿವಾನಂದ ಮತ್ತು ಇನ್ನೊಬ್ಬನು ಪ್ರದೀಪನ ಅಂತ ಒಂದು ವ್ಯಕ್ತಿ ಇದ್ದಾನೆ. ಆಮೇಲೆ ಸ್ಥಾನೀಯ ಲೋಕಲ್ ಫ್ಯಾನ್ ಕಂಪ್ನಿ ಎಂಪ್ಲಾಯ್ ಅಲ್ಲ ಅಂದ್ರೂ ಅವರು ಸ್ಥಾನೀಯ ದಯಾ ಅನ್ನೋ ಒಂದು ಮತ್ತು ಇನ್ನೊಂದು ಸ್ವಾಮಿ ಅನ್ನೋ ಹುಡುಗ, ಅದ್ರ ಜೊತೆಯಲ್ಲಿ ಇನ್ನೂ 2-3 ಹುಡುಗರು ಬಂದಿದ್ದರು. ಅವ್ರ ಹೆಸರು ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಅವ್ರನ್ನ ಗುರುತಾಯಿಸ್ತೀನಿ. ಬಟ್ ಇವಾಗ ನನಗೆ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಾಯಿದ್ದೀನಿ.